ಇನ್ನು ಶಿವಮೊಗ್ಗದಲ್ಲಿ ಡಿಕೆಶಿ ತಂತ್ರಗಳು ನಡೆಯೋದಿಲ್ಲ. ಈ ಬಾರಿಯೂ ಶಿವಮೊಗ್ಗದಲ್ಲಿ ಗೆಲುವು ನಮ್ಮದೇ ಅಂತ ಡಿಕೆ ಶಿವಕುಮಾರ್ಗೆ ಯಡಿಯೂರಪ್ಪ ಅವರು ಟಾಂಗ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಡಿಕೆಶಿ ತಂತ್ರಗಳೇನ್ ನಡೆಯಲ್ಲ, ಈ ಬಾರಿ ಕೂಡ ಶಿವಮೊಗ್ಗದಲ್ಲಿ ಗೆಲ್ಲೋದು ಬಿಜೆಪಿ ಅಭ್ಯರ್ಥಿನೇ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಯಡಿಯೂರಪ್ಪ ಅವರು ಟಾಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊನ್ನೆ ತಾನೇ ಸಮಾವೇಶ ನಡೆದಂತ ಟೈಮ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ರು. ಶಿವಮೊಗ್ಗದ ನೆಲದಲ್ಲೇ ನಿಂತ್ಕೊಂಡು ಆ ವಿಚಾರವಾಗಿ ಯಡಿಯೂರಪ್ಪ ಅವರು ಮಾತಾಡ್ತಾ 100 ಡಿಕೆಶಿ ಬಂದು ಏನು ಆಗಲ್ಲ ಅಂತ ಬಿಜೆಪಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನನ್ನಿಂದ ಏನು ಆಗಲ್ಲ ಅಂತ ಯಡಿಯೂರಪ್ಪ ಹೇಳ್ಬಿಡ್ಲಿ ನೋಡೋಣ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಯಡಿಯೂರಪ್ಪ ಅವರು ಈಶ್ವರಪ್ಪ ಹಾಗೆಯೇ ರಾಘವೇಂದ್ರ ಹೇಳಿ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿ, 100 ಡಿಕೆಶಿ ಬಂದ್ರು ಏನು ಆಗಲ್ಲ, ಈ ಸ್ಟೇಟ್ಮೆಂಟ್ ಅನ್ನ ಅವ್ರ ಬಾಯಿಂದ ಹೇಳಿಸಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ತಮಗೆ ಉತ್ತರಿಸೋಕೆ ಏಪ್ರಿಲ್ 3ರ ಡೆಡ್ ಲೈನ್ ಅನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಡಿಕೆಶಿ ತಂತ್ರಗಳು ನಡೆಯಲ್ಲ, 1 ಲಕ್ಷ ಲೀಡ್ ನಿಂದ ನಾವು ಗೆಲ್ತೀವಿ ಅಂತ ಡಿಕೆಶಿ ಸವಾಲಿಗೆ ಯಡಿಯೂರಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜನ ಡಿಕೆಶಿ ಬಂದ್ರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ನಾನು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ, ಇವತ್ತು ಸಾಯಂಕಾಲ ನಾಳೆ ಒಳಗಡೆ ಟೈಮ್ ಇದೆ, 3ನೇ ತಾರೀಕು ಟೈಮ್ ಕೊಡ್ತೇನೆ. ಇಲ್ಲ ಈಶ್ವರಪ್ಪ ಮಾತಾಡ್ತಾರೆ, ಇಲ್ಲ ರಾಘವೇಂದ್ರ ಕೇಳಿ ಮಾತಾಡ್ಸಿ, ಇಲ್ಲ ಅಂದ್ರೆ ಯಡಿಯೂರಪ್ಪನ ಕೇಳಿ, ಅವ್ರ ಹೇಳಿಕೆನ ಅವ್ರು ಒಪ್ಕೊಳ್ತಾರ ಏನು ಅಂತ, ಈ ಮಾತನ್ನ ಅವ್ರ ಬಾಯಿ ಬರ್ಲಿ ಅಂತ ಹೇಳಿ ನಾನು ಕಾಯ್ಕೊಂಡಿದ್ದೀನಿ. ಈ ಬಾರಿ ಶಿವಮೊಗ್ಗಕ್ಕೆ ಡಿಕೆಶಿ ಅವರು ಚುನಾವಣಾ ಉತ್ಸವವನ್ನು ಬಳ್ಳಾರಿಯನ್ನು ಕೂಡ ಇದ್ದಾರೆ ಸರ್, ಶಿವಮೊಗ್ಗಕ್ಕೆ ಕೂಡ ಆಗಮಿಸಿದ್ದಾರೆ. ಅವರು ನೀಡುವಂತಹ ಸ್ಟೇಟ್ಮೆಂಟ್ಗಳು, ವರ್ಚಸ್ಸು ಮತ್ತು ಪ್ರತಿತಂತ್ರ ಇವೆಲ್ಲವೂ ಕೂಡ ವರ್ಕೌಟ್ ಆಗ್ತದೆ ಸರ್? ನೋಡಿ, ನಿಮಗೆ ಗೊತ್ತಿರಬಹುದು, ಕಳೆದ ಅನೇಕ ಚುನಾವಣೆಗಳಿಂದ ಯಾರೇ ಬಂದರೂ ಸಹ, ಸ್ವತಃ ಬಂಗಾರಪ್ಪನವರು ಬಂದಾಗಲೂ ಸಹ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೇವೆ. ಅದರಿಂದ ರಾಘವೇಂದ್ರ ಅವರು ಈ ಸರಿ 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋರಿದ್ದಾರೆ. ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಕಳೆದ 4-5 ತಿಂಗಳಲ್ಲಿ. ಹೀಗಾಗಿ ಒಬ್ಬ ಒಳ್ಳೆಯ ಜನಾನುರಾಗಿ ಯುವಕ ರಾಘವೇಂದ್ರ ಅಲ್ಲಿ 100ಕ್ಕೆ 100 ಚುನಾವಣೆಯಲ್ಲಿ ಗೆಲ್ತಾರೆ.